ನಾನೇನು ನಮ್ಮ ಕೆ ವಿ ನಾಗರಾಜಣ್ಣ, ಮರಳುಕುಂಟೆ ಕೃಷ್ಣಮೂರ್ತಿ ಅಣ್ಣ, ವಿನ್ ಕಿರಣ್ ಸರ್ ಎಲ್ಲರನ್ನೂ ಆಹ್ವಾನಿಸ್ತೀನಿ. ಬನ್ನಿ ಸರ್, ನಾನು ಗೌರವದಿಂದ ನಡೆಸ್ಕೊತೀನಿ. ಅಷ್ಟ್ಯಾಕೆ ನಮ್ಮ ಸಂಸದರಾದ ಸುಧಾಕರ್ ಅವ್ರ ತಂದೆ ಕೇಶವಣ್ಣ ನನ್ನ ಬಿಗ್ ಇನ್ಸ್ಪಿರೇಷನ್ ಸರ್. ನಾನು ನೋಡಿ ಕೇಶವಣ್ಣ ಸಿಕ್ಕಿದಾಗೆಲ್ಲ ನಾನು ಫಸ್ಟ್ ಕಾಲಿಗೆ ನಮಸ್ಕಾರ ಹಾಕೋದು. ನಾನು ಕೇಶವಣ್ಣ ಅವ್ರ ಕೊಡುಗೆ ನಮ್ಮೂರಿಗೇನು ಕಡಿಮೆ ಇಲ್ಲ. ಅವರು ಅಂದರೆ ರಾಜಕಾರಣ ಸಂಬಂಧ ಬೇರೆ ಅಷ್ಟೇ. ನಮ್ಮ ನಾಗೇಶ್ ನನಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ. ರಾಜಕಾರಣದಲ್ಲಿ ಪ್ರಯತ್ನ ಪಡಬೇಕಷ್ಟೇ, ಫಲ ಜನಕ್ಕೆ ಬಿಟ್ಟಿತ್ತು. ನಾನು ನಾಗೇಶ್ ಅಣ್ಣಗೆ ಹೇಳಿದೆ, ನಮ್ಮ ಅಡಗಲ್ ಶ್ರೀಧರಣ್ಣ, ನಾಗೇಶ್ ರೆಡ್ಡಿ ಅಣ್ಣ ಅವರು ಅಭಿನಂದನೆಗೆ ಅರ್ಹರು. ಯಾಕೆಂದ್ರೆ ಅವ್ರು ಕಷ್ಟಪಟ್ಟು ನಾನು ಹೇಳಿದೆ, ನಾಗೇಶ್ ಅಣ್ಣ ನೀನು ಗೆಲ್ತಿ ಹಾಕು ಸುಮ್ಮನೆ ಅಂತ. ಪಾಪ ನಾಗೇಶ್ ಅಣ್ಣಗೆ ನೆನ್ನೆ ಕೌಂಟಿಂಗ್ ಸೆಂಟ್ರಲ್ಲೂ ಹೇಳ್ತಿದ್ರು, ಯಾರು ಗೆಲ್ಲಿಸ್ತಾವಲ್ಲಪ್ಪ ಅಂತಿದ್ರು. ನೀನು ಶೋಪ್ತಿ ನನ್ನೇ ಅಟ್ಲೆ ನೀನು ಊರಿಕೆ ಉಂಡನ నువ్వు అని ಅದು వచ్చినోళ్ళ ಊರಿಕೆ ಉಂಡನ ಅಂತ ನಾನು ಹೇಳಿದೆ. ಆಯಿತು, ಆಗಲ್ವಾ, ಯಾವತ್ತೂ ಅಷ್ಟೇ ದೊಡ್ಡವ್ರನ್ನ ಸಾಮಾನ್ಯನೇ ಹೊಡಿಯೋಕ್ಕಾಗೋದು ಇಲ್ಲ. ನನಗೆ ಮರಳುಕುಂಟೆ ಕೃಷ್ಣಮೂರ್ತಿ ಅಣ್ಣ ಬಗ್ಗೆ, ಕೆ ವಿ ನಾಗರಾಜಣ್ಣ ಬಗ್ಗೆ ಇಬ್ಬರ ಬಗ್ಗೆ ಭಾಳ ಗೌರವ ಇದೆ. ಮರಳುಕುಂಟೆ ಕೃಷ್ಣಮೂರ್ತಿ ಅಣ್ಣವರು ಸೀನಿಯರ್ ಲೀಡರು, ಕೆ ವಿ ನಾಗರಾಜಣ್ಣವರು ಸೀನಿಯರ್ ಲೀಡ್ರು. ಚುನಾವಣೆದಾಗ ಸ್ಪರ್ಧೆ ಮಾಡಬೇಕು. ಯಾಕೆಂದರೆ ನಮ್ಮ ಪಾರ್ಟಿಯಲ್ಲಿದ್ದಾಗ, ಅವರು ಕಾಂಗ್ರೆಸ್ಸಲ್ಲಿದ್ದಾಗ ಕೆ ವಿ ನಾಗರಾಜಣ್ಣವ್ರದ್ದು, ಮರಳುಕುಂಟೆ ಕೃಷ್ಣಮೂರ್ತಿ ಅಣ್ಣವ್ರದ್ದು ಇಬ್ಬರದು ಭಾಳ ದೊಡ್ಡ ಕೊಡುಗೆ ಇದೆ. ಅವ್ರು ನಮ್ಮ ಪಕ್ಷದಲ್ಲಿ ಇದ್ದಿದ್ರೆ ಇನ್ನೂ ಶಕ್ತಿ ಇರ್ತಿತ್ತು ಅಂತ ನನ್ನ ಅಭಿಪ್ರಾಯ. ಇಲ್ಲಿದ್ದಿದ್ರೆ ಹಂಗೆ ಆಗ್ತಿರ್ಲಿಲ್ಲ ಅಂತ. ಇಲ್ಲಿದ್ದಿದ್ರೆ ಕೃಷ್ಣಮೂರ್ತಿ ಅಣ್ಣನಿಗೆ ಹಂಗೆ ಆಗ್ತಿರ್ಲಿಲ್ಲ ಅಂತ. ನಾನೇನು ನಮ್ಮ ಕೆ ವಿ ನಾಗರಾಜಣ್ಣ, ಮರಳುಕುಂಟೆ ಕೃಷ್ಣಮೂರ್ತಿ ಅಣ್ಣ, ನವೀನ್ ಕಿರಣ್ ಸರ್ ಎಲ್ಲರನ್ನೂ ಆಹ್ವಾನಿಸ್ತೀನಿ. ಬನ್ನಿ ಸರ್, ನಾನು ಗೌರವದಿಂದ ನಡೆಸ್ಕೊತೀನಿ. ನನ್ನ ಮೇಲೆ ನಂಬಿಕೆ ಇಟ್ಟು ಬನ್ನಿ, ನಿಮ್ಮನ್ನು ತುಂಬ ಚೆನ್ನಾಗಿ ನಡೆಸ್ಕೊತೀನಿ. ಮತ್ತು ಎಲ್ಲರೂ ಬಿ ಜೆ ಪಿಯವ್ರನ್ನ ನಾನು ಆಹ್ವಾನಿಸ್ತೀನಿ. ಬನ್ನಿ, ಹಳೇದೆಲ್ಲ ಮರೆಯೋಣ, ನಿಮ್ಮನ್ನು ಗೌರವದಿಂದ ನಡೆಸ್ತೀನಿ, ನಿಮ್ಮನ್ನು ಒಳ್ಳೆ ಸೂಕ್ತ ಸ್ಥಾನಮಾನ ಕೊಡ್ತೀನಿ. ನಾನು ಕೆ ವಿ ನಾಗರಾಜಣ್ಣನಿಗೆ, ಮರಳುಕುಂಟೆ ಕೃಷ್ಣಮೂರ್ತಿ ಅಣ್ಣಗೆ, ನವೀನ್ ಕಿರಣ್ ಅವ್ರಿಗೆ ನೋಡಿ, ಅವ್ರವ್ರ ಕ್ಷೇತ್ರದಲ್ಲಿ ಅವ್ರು ಒಳ್ಳೆ ಸಾಧನೆ ಮಾಡಿದ್ದಾರೆ ರೀ. ಕೆ ವಿ ಎನ್ ಸರ್ದು ಕಡಿಮೆ ಸಾಧನೆ ಅಲ್ಲ, ಮರಳುಕುಂಟೆ ಕೃಷ್ಣಮೂರ್ತಿ ಅಣ್ಣಂದು ಕಡಿಮೆ ಸಾಧನೆ ಅಲ್ಲ, ನವೀನ್ ಕಿರಣ್ ಅವ್ರದ್ದು ಕಡಿಮೆ ಸಾಧನೆ ಅಲ್ಲ. ಭಾಳ ಅವ್ರದ್ದೇ ಮಟ್ಟದಲ್ಲಿ ಸೇವೆ ಕೊಟ್ಟಿದ್ದಾರೆ. ಅವ್ರು ನನ್ನ ಜೊತೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ. ಮತ್ತು ಇದು ರಾಜಕಾರಣ ಅಲ್ಲ, ಸಂದರ್ಭ ಬಂದಿದ್ದಕ್ಕೆ ಮಾತನಾಡ್ತಿದ್ದೀನಿ. ಸೊ ಅವ್ರು 3 ಜನಕ್ಕೆ ನಾನು ಮುಕ್ತ ಆಹ್ವಾನ ಕೊಡ್ತೀನಿ. ದಯವಿಟ್ಟು ಬನ್ನಿ ಅಣ್ಣ, ನಾನು ಚೆನ್ನಾಗಿ ನಾನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿ ಹೇಳ್ತಾ ಇದ್ದೀನಿ. ರಾಜಕಾರಣ ಬೇರೆ, ಸಂಬಂಧ ಬೇರೆ. ದಯವಿಟ್ಟು ಇವೆರಡನ್ನೂ ಸಪ್ರೇಟಾಗಿ ಇಟ್ಟಾಗಲೇ ನಾವು ಚೆನ್ನಾಗಿರ್ತೀವಿ. ಈಗ ನೀವು ನಂಬ್ತೀರ ಇಲ್ಲೋ, TAPMC ಚುನಾವಣೆಯಲ್ಲಿ ನನ್ನ ಹೈಸ್ಕೂಲ್ ಕ್ಲಾಸ್ಮೇಟ್ ಒಬ್ಬ ಕ್ಯಾನ್ವಾಸ್ ಮಾಡ್ದೆ. ನಾನು ಹೇಳಿದೆ, ನೋಡು, ರಾಜಕಾರಣ ಬೇರೆ, ಫ್ರೆಂಡ್ಶಿಪ್ ಬೇರೆ. ನೀನು ಆ ಪಾರ್ಟಿಯಲ್ಲಿ ಇದೆಯಾ, ಮಾಡಪ್ಪ, ನಿನ್ನ ಲೀಡ್ರ್ ನೀನು ಕೆಲಸ ಮಾಡು. ನನ್ನ ಜೊತೆ ಫ್ರೆಂಡ್ಶಿಪ್ ಆಗಿದ್ದಾಗ ಬಾ, ಊಟ ಮಾಡೋದು ಸಪ್ರೇಟ್ ಇಡಬೇಕು ಸರ್. ಪಾಲಿಟಿಕ್ಸ್ ನಾನು ಅದು ಮಾಡಿದ್ದೀನಿ. ನಾನು ನಮ್ಮ ಕೆ ವಿ ಎನ್ ನಾಗರಾಜಣ್ಣನು ನನಗೆ ಅವರೆಲ್ಲಾದರೂ ಸಿಕ್ಕಿದ್ರೆ ಅವ್ರ ಆಶೀರ್ವಾದ ತೊಗೊತೀನಿ. ಮರಳುಕುಂಟೆ ಕೃಷ್ಣಮೂರ್ತಿಯವರು ಹಿರಿಯರು, ನಮ್ಮ ಕೆ ವಿ ನವೀನ್ ಕಿರಣ್ ಅವರು, ಅವರೆಲ್ಲರ ಆಶೀರ್ವಾದ ತೊಗೊತೀನಿ ನಾನು. ಅಲ್ಲ, BJP ಹಿರಿಯ ಮುಖಂಡರು ಸಿಕ್ಕಿದ್ರೆ ಆಶೀರ್ವಾದ ತೊಗೊತೀನಿ. ಅಷ್ಟ್ಯಾಕೆ ನಮ್ಮ ಸಂಸದರಾದ ಸುಧಾಕರ್ ಅವ್ರ ತಂದೆ ಕೇಶವಣ್ಣ ನನ್ನ ಬಿಗ್ ಇನ್ಸ್ಪಿರೇಷನ್ ಸರ್. ನಾನು ನೋಡಿ ಕೇಶವಣ್ಣ ಸಿಕ್ಕಿದಾಗೆಲ್ಲ ನಾನು ಫಸ್ಟ್ ಕಾಲಿಗೆ ನಮಸ್ಕಾರ ಹಾಕೋದು. ನಾನು ಕೇಶವಣ್ಣ ಅವ್ರ ಕೊಡುಗೆ ನಮ್ಮೂರಿಗೇನು ಕಡಿಮೆ ಇಲ್ಲ. ಅವರು ಅಂದರೆ ರಾಜಕಾರಣ ಸಂಬಂಧ ಬೇರೆ ಅಷ್ಟೇ. ನಾನು ರಾಜಕಾರಣ ಮಾತಾಡೋಕ್ಕೆ ಇಷ್ಟಪಡಲ್ಲ.